ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಪೆಂಗ್ವಿನ್ ವೀಡಿಯೋ ನೋಡಿರ್ತೀರಾ. ನನಗೆ ಅದು ನೋಡಿದ ತಕ್ಷಣ ನೆನಪಾಗಿದ್ದು ಈ ಬುಕ್ ದ ಪಾತ್ಲೆಸ್ ಪಾತ್ ಬೈ ಪೌಲ್ ಮಿಲ್ಲರ್ಡ್. ಸೊ ಈ ಬುಕ್ ಕಂಪ್ಲೀಟ್ಲಿ 2 ಕಾನ್ಸೆಪ್ಟ್ ಬಗ್ಗೆ ಮಾತಾಡಿರ್ತಾರೆ. ಒಂದು ದ ಡಿಫಾಲ್ಟ್ ಪಾತ್, ಇನ್ನೊಂದು ದ ಪಾತ್ಲೆಸ್ ಪಾತ್. ಸೊ ಈ ಡಿಫಾಲ್ಟ್ ಪಾತ್ ಅಂದರೆ ನಮ್ಗೆಲ್ರಿಗೂ ಇರೋ ಈ ಕಾಮನ್ ಪಾತ್. ಹಂಗಂದರೆ ಓದು, ಒಳ್ಳೆ ಮಾರ್ಕ್ಸ್ ತಗೋ, ನೆಕ್ಸ್ಟು ಒಳ್ಳೆ ಕೆಲಸ ತಗೋ, ನೆಕ್ಸ್ಟು ಪ್ರಮೋಷನ್ ತಗೋ, ನೆಕ್ಸ್ಟು ರಿಟೈರ್ ಆಗೋ ಅಂತ. ಸೊ ಇದು ಬಂದು ಎಲ್ರಿಗಿರೋ ಕಾಮನ್ ಪಾತ್. ಅಟ್ ದ ಸೇಮ್ ಟೈಮ್ ಈ ಕಾಮನ್ ಪಾತಲ್ಲಿ ಏನೇ ಇರುತ್ತೆ, ನಮ್ಮ ಕಂಫರ್ಟ್ ಜಾಸ್ತಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಗೆ ರಿಸಲ್ಟ್ ಗೊತ್ತಿರುತ್ತೆ. ಹಂಗಂದರೆ ನಾನು ಇದು ತಗೊಂಡ್ರೆ ನನಗೆ ರಿಸಲ್ಟ್ ಇದು ಸಿಗುತ್ತೆ ಅಂತ. ಅದೇ ರೀತಿ ಈ ಪಾತ್ಲೆಸ್ ಪಾತಿಗೆ ಬಂದರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಒಂದು ಪ್ಯಾಷನ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು. ಅದು ಕ್ಯೂರಿಯಾಸಿಟಿ ಇರುತ್ತೆ ಯಾವುದ್ರ ಬಗ್ಗೆ ತಿಳ್ಕೋಬೇಕು ಅಂತ. ಸೊ ಅದನ್ನು ಫಾಲೋ ಮಾಡೋದಾಗಿರ್ಬೋದು. ಸೊ ಇದನ್ನು ನಾವು ಪಾತ್ಲೆಸ್ ಪಾತ್ ಅಂತ ಕರಿತೀವಿ. ಏನಕ್ಕೆ ಅಂದರೆ ಇದರಲ್ಲೇ ನಿಮಗೆ ಎಂಡ್ ರಿಸಲ್ಟ್ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಅಟ್ ದ ಸೇಮ್ ಟೈಮ್ ಮಧ್ಯೆ ಈ ಜರ್ನಿಯಲ್ಲಿ ಅನ್ಸರ್ಟನಿಟಿ ಅಂತ ಇರುತ್ತೆ. ಹಂಗಂದರೆ ಈ ಪಾತ್ ನಮ್ಮ ಈ ಪಾತ್ ನಂಗೆ ಕ್ಯೂರಿಯಸ್ ಆಗೈತೆ, ಅಟ್ ದ ಸೇಮ್ ಟೈಮ್ ನನ್ನ ಪ್ಯಾಷನ್ ಐತೆ, ಅದನ್ನು ಫಾಲೋ ಮಾಡಬೇಕು. ಬಟ್ ಆ ಮಧ್ಯೆ ಏನಾಗುತ್ತೆ, ಅನ್ಸರ್ಟನಿಟಿ ಏನಾಗುತ್ತೆ ಗೊತ್ತಿಲ್ಲ ಅನ್ನೋದು ಅನ್ಸರ್ಟನಿಟಿ ಆ ಫೇಸ್ ಅಂತ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಏನು ಮಾಡ್ತೀವಿ ಅಂದರೆ ಅನ್ಸರ್ಟನಿಟಿ ಫೇಸ್ನ ಎಸ್ಕೇಪ್ ಮಾಡೋಕ್ಕೆ ಆ ಪಾತ್ನ ನಾವು ಚೂಸ್ ಮಾಡಿರಲ್ಲ. ಇದನ್ನು ನಾವು ಪ್ರಾಕ್ಟಿಕಲಾಗಿ ನಾವು ಯಾವ ಥರ ತಗೋಬೋದು ಅಂದರೆ, ನಾವು ಯಾವುದಾದ್ರೂ ಒಂದು ಜಾಬಲ್ಲಿ ಸ್ಟಕ್ ಆಗಿರ್ತೀವಿ. ಅಟ್ ದ ಸೇಮ್ ಟೈಮ್ ಒಂದು ಪ್ಯಾಷನ್ ಏನಾದರೂ ಹೊಸ ವಿಷಯ ನಾವು ತಿಳ್ಕೋಬೇಕು, ಅಥವಾ ಯಾವುದಾದ್ರೂ ಪ್ಯಾಷನ್ ಐತೆ ಅದನ್ನು ನಾನು ಫಾಲೋ ಮಾಡಬೇಕಂತ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಕ್ವಶನ್ ಏನು ಬರುತ್ತೆ ಅಂದರೆ 90% ಆಫ್ ದ ಪೀಪಲ್ಗೆ ರೆಸ್ಪಾನ್ಸಿಬಿಲಿಟಿ, ಕಮಿಟ್ಮೆಂಟ್ ಅಂತ ಇರುತ್ತೆ. ಸೊ ನಾವು ಎಲ್ಲ ಬಿಟ್ಬಿಟ್ಟು ಸಡನ್ನಾಗಿ ವಿ ಕಾಂಟ್ ಚೂಸ್ ನ್ಯೂ ಪಾತ್, ರೈಟ್? ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ವಿ ಹ್ಯಾವ್ ಲಾಟ್ ಆಫ್ ಫ್ರೀ ಟೈಮ್ಸ್. ಓಕೆ, ಈಗ ನಾವು ನೀವು ಏನಾದರೂ ಜಾಬಲ್ಲಿ ಸ್ಟಕ್ ಆಗಿದ್ದರೆ ಅದನ್ನು ನೀವು ಕಂಪ್ಲೀಟಾಗಿ ರೆಸ್ಪಾನ್ಸಿಬಿಲಿಟಿ, ನೀವು ಕಮಿಟ್ಮೆಂಟ್ಗೆ ಅಂತ ಸಪ್ರೇಟಾಗಿ ಇಟ್ಬಿಟ್ಟು ಅಟ್ ದ ಸೇಮ್ ಟೈಮ್ ಫ್ರೀ ಟೈಮ್ ಅಂತ ಇರುತ್ತೆ, ವೀಕೆಂಡ್ಸ್ ಈ ಥರ ಎಲ್ಲ ಇರುತ್ತೆ. ಸೊ ಅದರಲ್ಲಿ ನಾವು ವಿ ಕ್ಯಾನ್ ಸ್ಟಾರ್ಟ್ ಟು ಎಕ್ಸ್ಪೆರಿಮೆಂಟ್ ನ್ಯೂ ಥಿಂಗ್ಸ್, ಅಥವಾ ನಮ್ಮ ಪ್ಯಾಷನ್ ಫಾಲೋ ಮಾಡ್ಬೋದು. ಈ ಚಿಕ್ಕ ರಿಸ್ಕ್ನ ತಗೊಂಡ್ರೆ ಸಾಕು. ನಾವು ಯಾವುದೇ ರೀತಿ ಸಡನ್ನಾಗಿ ಒಂದೇ ದಿನದಲ್ಲಿ ದೊಡ್ಡ ರಿಸ್ಕ್ ತಗೊಳ್ಳೋ ಬದಲು ನಾವು ಚಿಕ್ಕದಾಗಿ ರಿಸ್ಕ್ ತಗೊಂಡೇ ಸಾಕು ಅಂತ ಹೇಳ್ತಾರೆ. ಸೊ ಈ ಬುಕ್ ನಿಮಗೆ ನೀವು ಅಂದ್ಕೊಳ್ಳೋ ಥರ ಇವತ್ತೇ ನಾನು ಎಲ್ಲ ಕೆಲಸ ಬಿಟ್ಬಿಟ್ಟು ನಾಳೆಯಿಂದ ಹೊಸದಾಗಿ ಶುರು ಮಾಡೋ ಆ ಥರ ಹೇಳಲ್ಲ. ಈ ಬುಕ್ ಕಂಪ್ಲೀಟಾಗಿ ಡೇ ಟು ಡೇ ತುಂಬ ಚಿಕ್ಕದಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗಬೇಕು ಅಂತ ಚೆನ್ನಾಗಿ ಹೇಳಿದ್ದಾರೆ.